ಇನ್ನು ಪ್ಯಾಲೆಸ್ತೈನ್ ಧ್ವಜ ಹಿಡಿದು ಬೈಕ್ ನಲ್ಲಿ ರೌಂಡ್ಸ್ ಹಾಕ್ತಾ ಇದ್ರಂತೆ. ಅನ್ಯ ಕೋಮಿನ ಯುವಕರಿಂದ ನಗರದಲ್ಲಿ ಹೀಗೆ ಸಂಚಾರ ನಡೀತಾ ಇತ್ತಂತೆ. ಚಿಕ್ಕಮಗಳೂರಿನಲ್ಲಿ ಬೀದಿಲಿ ಹಿಂಗೆಲ್ಲ ರೌಂಡ್ಸ್ ಹಾಕ್ತಾ ಇದ್ದಾರಂತೆ. ಈಗ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಹಿಂದೂ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆ ಮುಂದೆ ಜಮಾವಣೆ ಆಗಿದ್ದಾರೆ. ಆಮೇಲೆ ಲೆಕ್ಕ ಹಾಕಿ ಈಗ ನಾಳೆ ಈದ್ ಮಿಲಾದ್ ಇರುವಂತಹ ಹಿನ್ನೆಲೆಯಲ್ಲಿ ಅವ್ರಿಗೆ ಮೆರವಣಿಗೆಗೆಲ್ಲ ಬಹಳಷ್ಟು ಕಡೆ ಅಂದ್ರೆ ಈಗ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂಗೆಲ್ಲ ಅನುಮತಿಯನ್ನ ಕೊಟ್ಟಿದ್ದಾರೆ. ಅದನ್ನ ನಿಭಾಯಿಸೋದೇ ಈಗ ಕಷ್ಟ ಆಗಿದೆ ಈಗ. ಯಾಕಂದ್ರೆ ಮೊನ್ನೆ ಗಣಪತಿ ಹಬ್ಬಕ್ಕೆ ಸಂಬಂಧಪಟ್ಟಂಗೆ ಏನೇನಾಯ್ತು ಅನ್ನೋದು ಗೊತ್ತಿರೋದೆ. ಅದರ ನಡುವಿನ ಈಗಲೇ ಈ ರೀತಿಯಾಗಿ ಹಿಂಗೆ ಪ್ಯಾಲೆಸ್ತೈನ್ ಧ್ವಜ ಹಿಡ್ಕೊಂಡು ಓಡಾಡೋದು ಮತ್ತೊಂದು ಆದ್ರೆ ಇನ್ನು ನಾಳೆಗೆ ಇದು ಯಾವ ರೀತಿಯಾಗಿ ಸಮಸ್ಯೆ ತಂದೊಡ್ಬೋದು ಅನ್ನುವಂಥದ್ದು ಒಂದು ಆತಂಕ ಕೂಡ ಈಗ ಪಬ್ಲಿಕ್ ನಲ್ಲಿ ಮೂಡೋದಕ್ಕೆ ಕಾರಣ ಆಗ್ತಾ ಇದೆ. ಹಾಗಂತ ಪ್ಯಾಲೆಸ್ತೈನ್ ಧ್ವಜ ಹಿಡ್ಕೊಂಡು ಇದೇನು ಬಹಳ ನಿಷೇಧಿತ ಅನ್ನುವಂಥದ್ದಲ್ಲ. ಆದ್ರೆ ಪ್ಯಾಲೆಸ್ತೈನ್ ವಿಚಾರವಾಗಿ ಭಾರತದ ನಿಲುವೇನಿದೆ ಅನ್ನುವಂಥದ್ದು ನಾವಿಲ್ಲಿ ನೋಡ್ಬೇಕಿದೆ. ರಾಜತಾಂತ್ರಿಕವಾಗಿ ಭಾರತ ಇಸ್ರೇಲ್ ಜೊತೆಗೆ ಬಹಳ ಉತ್ತಮವಾದಂತಹ ಸಂಬಂಧವನ್ನು ಹೊಂದಿದೆ. ಪ್ಯಾಲೆಸ್ತೈನ್ ವಿಚಾರವಾಗಿ ಶಾಂತಿ ಮತ್ತೊಂದು ಮಾತುಕತೆ ಬಿಟ್ಟು ಅವ್ರಿಗೆ ಪ್ರತ್ಯೇಕ ದೇಶ ಮತ್ತೊಂದು ನಿಲುವಿಗೆ ಸಂಬಂಧಪಟ್ಟಂಗೆ ಭಾರತ ದೂರ ಇದೆ. ಬಟ್ ಇಲ್ಲಿ ಹೀಗೆಲ್ಲ ಫ್ಲಾಗ್ ಹಾರಿಸ್ಕೊಂಡು ಓಡಾಡಿದ್ರೆ ಇದೇನು ಸಂದೇಶ ಕೊಟ್ಟಂಗಾಗುತ್ತೆ ಅನ್ನುವಂಥದ್ದು ಪ್ರಶ್ನೆ. ಏನು ಈದ್ ಮಿಲಾದ್ನ ಸಂದರ್ಭದಲ್ಲಿ ರಾಷ್ಟ್ರ ವಿರೋಧಿ ಚಟುವಟಿಕೆಯಲ್ಲಿ ಪಾಲ್ಗೊಂಡಿರುವ ಪುಂಡರನ್ನ ಬಂಧಿಸಬೇಕೆಂದು ಆಗ್ರಹಿಸಿ ಇವತ್ತು ನಾವು ಠಾಣೆಯ ಮುಂದೆ ಪ್ರತಿಭಟನೆ ಮಾಡ್ತಿದ್ದೀವಿ. ಪ್ಯಾಲೆಸ್ತೈನ್ ಧ್ವಜವನ್ನ ರಾಜಾರೋಷವಾಗಿ ಇವತ್ತು ಬೈಕ್ ಜಾಥಾ ಮುಖಾಂತರ ನಗರಾದ್ಯಂತ ಹಾರಾಡಿಸಿರುವುದು ಇದು ದೇಶ ವಿರೋಧಿ ಚಟುವಟಿಕೆ. ಇದರ ಹಿನ್ನೆಲೆ ಏನು ಎಂದು ನಾವು ಇವತ್ತು ಗಮನಿಸಬೇಕು. ನಾಗಮಂಗಲದಂತಹ ಗಲಾಟೆ ಆಗಿರ್ಬೋದು, ನಾಳೆ ನಾಡು ನಡೆಯುವಂತಹ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಕೋಮು ಗಲಭೆಯನ್ನ ಸೃಷ್ಟಿಸಬೇಕು, ಜನರಲ್ಲಿ ಅಶಾಂತಿಯನ್ನು ಸೃಷ್ಟಿಸಬೇಕಂತ ಹಿನ್ನೆಲೆಯಲ್ಲಿ ಇವತ್ತು ಈ ರೀತಿ ಧ್ವಜವನ್ನ ಹಾರಿಸುವ ಮೂಲಕ ಸಾರ್ವಜನಿಕರಿಗೆ ಭಯ ಉಂಟು